ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ತುಮಕೂರು ಜಿಲ್ಲೆ ಕಲ್ಪತರುನಾಡು ಕುಂದಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಿದರು. ಅದು ಹೇಗೆ ಅಂತೀರಾ? ಇವತ್ತು ವಿಜ್ಞಾನ ಯಾವ ರೀತಿ ಬೆಳವಣಿಗೆ ಆಗಿದೆ, ಯಾವ ರೀತಿ ಅದರಿಂದ ತೊಂದರೆ ಎಷ್ಟಾಗ್ತಿದೆ, ಜೊತೆಗೆ ಎಷ್ಟು ಮುಂದುವರ್ತಿದೆ, ವಿಜ್ಞಾನ ಬೆಳೆದಷ್ಟು ಎಷ್ಟು ಅಪಾಯ ಮತ್ತು ಉತ್ತಮ ಒಳ್ಳೆ ಕೆಲಸ ಆಗ್ತಿದೆ ಅನ್ನೋದನ್ನು ಅವರ ಕೈಯಲ್ಲಿ ಗೊಂಬೆಗಳ ಮುಖಾಂತರ ಭಾವಚಿತ್ರ ಮಾಡುವುದರ ಮುಖಾಂತರ ತೋರಿಸಿದ್ದಾರೆ. ಬನ್ನಿ ನೋಡಿ. ಎಂದರೆ ಕಾರ್ಖಾನೆಯಿಂದ ವಸ್ತು ತಯಾರಿಸಿದಾಗ ಹೊಗೆ ಬರುತ್ತದೆ. ಆ ಹೊಗೆಯು ಗಾಳಿಗೆ ಸೇರಿಸಿಕೊಂಡು ಶುದ್ಧ ಗಾಳಿ ಸಿಗುವುದಿಲ್ಲ, ಉಸಿರಾಡಲು ಆಗುವುದಿಲ್ಲ, ಉಸಿರಾಡಲು ತೊಂದರೆ ಆಗುತ್ತದೆ. ಮತ್ತು ಏನಾದರೂ ವಸ್ತು ತಯಾರಿಸಲ್ಲ, ಅದು ಬರುವ ಹೊಗೆಯಿಂದ ವಾಯು ಮಾಲಿನ್ಯವಾಗುತ್ತದೆ. ವಾತಾವರಣಕ್ಕೆ ಹೊಗೆ ವಿಷಕಾರಿ. ಅನಿಲಗಳು ರಾಸಾಯನಿಕ ವಸ್ತುಗಳನ್ನು ಸೇರಿ ವಾಯು ಮಾಲಿನ್ಯ, ಕೃಷಿ ವಸ್ತುಗಳನ್ನು, ಕೀಟನಾಶಕ ಗೊಬ್ಬರದಿಂದ, ಪ್ಲಾಸ್ಟಿಕ್ನಿಂದ ನೀರು ಮಾಲಿನ್ಯವಾಗುತ್ತದೆ. ಕಾರ್ಖಾನೆ ಬಿಡುವ ರಾಸಾಯನಿಕ ವಸ್ತುಗಳಿಂದ ನೀರು ಮಾಲಿನ್ಯವಾಗುತ್ತದೆ. ಇವುಗಳಿಂದ ಉತ್ತಮವಾದ ಗಾಳಿ, ಸ್ವಚ್ಛ ನೀರು ಸಿಗುವುದಿಲ್ಲ. ಟ್ರಾಫಿಕ್ ಲೈಟ್ಸ್ ರೆಡ್ ಬಂದು ನಿಂತ್ಕೊಳ್ಳಿ ಅಂತ, ಯೆಲ್ಲೋ ಬಂದು ಹೊರಡಲು ಸಿದ್ಧರಾಗಿ ಅಂತ, ಗ್ರೀನ್ ಬಂದ್ರೆ ಹೊರಡಿ ಅಂತ.
ಇದರಿಂದ ಏನು ಜನಕ್ಕೆ ಏನು ಒಂದು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅಪಘಾತ ಆಗುತ್ತೆ. ಹೋಗುತ್ತಾರೆ ಆವಾಗ ಅಪಘಾತಗಳಾಗುತ್ತೆ. ಈ ಅಪಘಾತಗಳನ್ನು ತಡೆಗಟ್ಟೋದಕ್ಕೆ ಈ ಥರ ಟ್ರಾಫಿಕ್ಗಳನ್ನು ಅಳವಡಿಸಿದಾಗ ಆ ಸಿಗ್ನಲನ್ನು ನೋಡಿಕೊಂಡು ಜನ ಏನು ಮಾಡ್ತಾರೆ, ಆ ರಸ್ತೆ ನಿಯಮವನ್ನು ಪಾಲನೆ ಮಾಡ್ತಾರೆ. ಟ್ರಾಫಿಕ್ ಲೈಟ್ ಏನು ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಾರೆ, ಇಲ್ಲಿಂದ ಬರ್ತಾರೆ, ಎಲ್ಲ ಕುತ್ಕೊಂಡು ಅದಕ್ಕೋಸ್ಕರ ಟ್ರಾಫಿಕ್ ಲೈಟ್ ಇದ್ರೆ ಆ ಥರ ಏನು ಆಗಲ್ಲ. ಅದನ್ನ ತಪ್ಸಕ್ಕೋಸ್ಕರ ಟ್ರಾಫಿಕ್ ಲೈಟ್ ತಪ್ಸಕ್ಕೋಸ್ಕರ ಜನಗಳಿಗೋಸ್ಕರ ಈ ಥರ ಟ್ರಾಫಿಕ್ ಲೈಟ್ಸ್ ಅನ್ನ ಇದೆ. ಏರ್ ಪೊಲ್ಯೂಷನ್. ಇಲ್ಲಿ ಏರ್ ಪೊಲ್ಯೂಷನ್ನಿಂದ ಏನೇನಾಗುತ್ತೆ ಅಂತ ಹೇಳಿ, ಏರ್ ಪೊಲ್ಯೂಷನ್ನಿಂದ ಪ್ರಾಣಿಗಳೆಲ್ಲ ಸತ್ತೋಗ್ತಾರೆ, ಮತ್ತು ಗಿಡ ಮರಗಳೆಲ್ಲ ಜಾಸ್ತಿ ಗಾಳಿಗೆ ತಡ್ಕೊಳ್ಳಲ್ಲ, ಅವು ಕೂಡ ನಾಶ ಆಗ್ತದೆ. ಮತ್ತು ಮನುಷ್ಯರು ಉಸಿರಾಡೋಕ್ಕಾಗಲ್ಲ, ಆದ್ದರಿಂದ ಅವರು ಕೂಡ ಸತ್ತೋಗ್ತಾರೆ. ಮತ್ತು ಪ್ರಾಣಿಗಳಿಗೆ ತಿನ್ನೋಕ್ಕೆ ಸೊಪ್ಪು ಏನೂ ಇರಲ್ಲ, ಆದ್ದರಿಂದ ಅವರಿಗೂ ಕೂಡ ನಾಶ ಆಗ್ತವೆ ಪ್ರಾಣಿಗಳು. ಮತ್ತು ಈ ಒಂದು ಒಳ್ಳೆ ಕೆಟ್ಟ ಗಾಳಿಯಿಂದ ಮಳೆ ಕೂಡ ಬರ್ತಿಲ್ಲ, ಅದರಿಂದ ಗಿಡ ಮರಗಳು ಕೂಡ ನಾಶ ರೈತನಿಗೆ ಹೆಚ್ಚು ಆಭಾಸ ಆಗಿದೆ. ಏಕೆಂದರೆ ಕೆಟ್ಟ ಗಾಳಿಯಿಂದ ಜಾಸ್ತಿ ಬೆಳೆ ಬರಲ್ಲ, ಆದ್ದರಿಂದ ವಾತಾವರಣ ಕೆಟ್ಟಾಗಿರೋದ್ರಿಂದ ಬೆಳೆನೂ ಚೆನ್ನಾಗಿ ಬರಲ್ಲ, ಅದರಿಂದ ಅನಾರೋಗ್ಯ ಜಾಸ್ತಿ ಆಗುತ್ತೆ, ಅನಾರೋಗ್ಯ ಜಾಸ್ತಿ ಮರ ಬೆಳೆ ಏನು ಬರೋದಿಲ್ಲ.